ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ 2 ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅಖಾಡಕ್ಕೆ ಇವತ್ತು ಕ್ಲೈಮ್ಯಾಕ್ಸ್. ನಿನ್ನೆವರೆಗೂ ಕೂಡ ಪ್ರಚಾರ ಆಯಿತು. ನಿನ್ನೆ ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡಿದ್ರು ಅಭ್ಯರ್ಥಿಯ ಪರವಾಗಿ. ಹಾಗಾದ್ರೆ ಇವತ್ತು ಮತದಾರ ಯಾರ ಪರವಾಗಿ ವೋಟ್ ಹಾಕ್ತಾನೆ? ಬಹಳ ಕುತೂಹಲ ಕೆರಳಿಸಿರುವಂತ ಬೈ ಎಲೆಕ್ಷನ್. ರಾಜ್ಯದ 2 ಕ್ಷೇತ್ರ, ಒಂದ್ ಕಡೆ ದಾವಣಗೆರೆ ದಕ್ಷಿಣ, ಮತ್ತೊಂದು ಕಡೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಬರೆಯಲಿದ್ದಾನೆ ಮತಪ್ರಭು. ಎರಡು ಕ್ಷೇತ್ರಗಳಲ್ಲಿ ಕ್ಷಣಗಣನೆ ಶುರುವಾಗಿದೆ ಮತದಾನಕ್ಕೆ. 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ. ಒಂದ್ ಕಡೆ ಬಾಗಲಕೋಟೆ, ಮತ್ತೊಂದು ಕಡೆ ದಾವಣಗೆರೆ ಕ್ಷೇತ್ರ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಕ್ಷೇತ್ರದಲ್ಲಿ ವೋಟಿಂಗ್ ಇದೆ. 2 ಕ್ಷೇತ್ರಗಳಲ್ಲಿ ಕ್ಷಣಗಣನೆ ಶುರುವಾಗಿದೆ. ಚುನಾವಣೆ ಅಧಿಕಾರಿಗಳಿಂದ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗಬಾರದು ಅಂತೇಳಿ ಬಿಗಿ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ನೆಚ್ಚಿನ ಅಭ್ಯರ್ಥಿಗಳಿಗೆ ವೋಟ್ ಮಾಡೋದಕ್ಕೆ ಅಂತ ಮತದಾರರು ಸಜ್ಜಾಗಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಯಾವಾಗಲೂ ಕೂಡ ಕಾಂಗ್ರೆಸ್ನ ಹಿಡಿತದಲ್ಲಿ ಇರುವಂತಹ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಅವರ ಮೊಮ್ಮಗನಿಗೆ ಈಗಾಗಲೇ ಟಿಕೆಟ್ ಕೊಡಲಾಗಿದೆ. ಮತ್ತೊಂದು ಕಡೆ ಬಿಜೆಪಿನೂ ಕೂಡ ಈ ಬಾರಿ ಹೇಗಾದರೂ ಮಾಡಿ ದಾವಣಗೆರೆ ದಕ್ಷಿಣದಲ್ಲಿ ಹಿಡಿತ ಸಾಧಿಸಬೇಕು ಅನ್ನುವಂಥ ಕಾರಣಕ್ಕೆ ಪ್ರಚಾರವನ್ನ ಮಾಡ್ತಾ ಇತ್ತು. ನಿನ್ನೆವರೆಗೂ ಕೂಡ ಮೊನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿತ್ತು. ನಿನ್ನೆ ಮನೆ ಮನೆ ಪ್ರಚಾರವನ್ನ ಮಾಡಿದ್ರು. ಇವತ್ತು ಚುನಾವಣೆ 7 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಮತದಾನ ಇರುತ್ತೆ. ಹಾಗಾದ್ರೆ ಗೆಲ್ಲೋದ್ಯಾರು, ಸೋಲೋದ್ಯಾರು? ಫಲಿತಾಂಶಕ್ಕಾಗಿ ಕಾಯಬೇಕಾಗತ್ತೆ. ಮತ್ತೊಂದು ಕಡೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ನೋಡಿ. ಮತದಾನಕ್ಕಾಗಿ ಮತಗಟ್ಟೆಗಳ ನಿರ್ಮಾಣ, ಹಾಗೆ ಪೊಲೀಸ್ ಬಿಗಿ ಭದ್ರತೆ, ಮತದಾನ ಮಾಡೋದಕ್ಕೆ ಬರುವಂತಹ ಮತದಾರರಿಗೆ, ಮತಪ್ರಭುಗಳಿಗೆ ಯಾವುದೇ ರೀತಿಯ ತೊಂದರೆಗಳಾಗದೇ ಇರೋ ರೀತಿಯಾಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಪಕ್ಷೇತರ ಹೀಗೆ ಅಭ್ಯರ್ಥಿಗಳು ಅಖಾಡದಲ್ಲಿದ್ದು ಈಗಾಗಲೇ ಬಿರುಸಿನ ಪ್ರಚಾರ, ರ್ಯಾಲಿ, ರೋಡ್ ಶೋ ಇವೆಲ್ಲವೂ ಮುಗಿದಿದೆ. ಅದೆಲ್ಲದರ ರಿಸಲ್ಟ್ ಏನಿದೆ ಅದು ಗೊತ್ತಾಗುವಂಥ ಕ್ಷಣ. ಅಂದರೆ ಮತದಾನ ಯಾರಿಗಾಗುತ್ತೆ, ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ. ದಾವಣಗೆರೆ ದಕ್ಷಿಣ ಅಂತ ಬಂದಾಗ ಕಾಂಗ್ರೆಸ್ನ ಭದ್ರಕೋಟೆ, ಬಟ್ ಇಲ್ಲಿ ಕಮಲ ಅರಳುತ್ತಾ, ಅದೊಂದು ಪ್ರಶ್ನೆ ಇದೆ. ಮತ್ತೊಂದು ಕಡೆ ಬಾಗಲಕೋಟೆ ಅಂತ ಬಂದಾಗ ಅಲ್ಲಿ ಲಿಂಗಾಯತ ಮತಗಳು ಹೆಚ್ಚಾಗಿವೆ. 80,000 ಮತದಾರರಿದ್ದಾರೆ. ಹಾಗಾಗಿ ಅಲ್ಲೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಟಫ್ ಫೈಟ್ ಇದೆ. ಹೀಗಾಗಿನೇ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ದು. ಸದ್ಯ ನೋಡಿ ಬಾಗಲಕೋಟೆಯ ದೃಶ್ಯಗಳನ್ನು ನೀವು ಗಮನಿಸಬಹುದು. ವೋಟಿಂಗ್ಗೆ ಅಂತೇಳಿ ಬರ್ತಾ ಇದ್ದಾರೆ ಜನ. 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಇರುತ್ತೆ. ಮತದಾರರು ಅಷ್ಟರ ಒಳಗಡೆ ಬಂದು ಮತದಾನ ಮಾಡಿ ಹೋಗಬೇಕಾಗತ್ತೆ. ಸದ್ಯ ಮತಗಟ್ಟೆಗಳ ನಿರ್ಮಾಣ ಮತ್ತು ಮತಗಟ್ಟೆಗಳ ಮುಂದೆ ಸುತ್ತಮುತ್ತ ಎಲ್ಲ ಕಡೆನೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇದೆ. ಅನೇಕರು ಮತದಾನ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಕೆಟ್ಟ ಘಟನೆಗಳು, ಗಲಾಟೆ, ಜಗಳಗಳಾಗಿದ್ದೂ ಉಂಟು. ಹಾಗಾಗಿ ಆ ರೀತಿ ಆಗಬಾರ್ದು ಅಂತ